ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಪೌಡರ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ನಾನಿಲ್ಲಿ ಒಂದಷ್ಟು ಐಟಮ್ಸ್ನ ರೆಪ್ರೆಸೆಂಟ್ ಮಾಡಿದ್ದೀನಿ, ಕೆಲವು ಐಟಮ್ಸ್ನ ರೆಪ್ರೆಸೆಂಟ್ ಮಾಡಿಲ್ಲ. ಸೊ ನಾನು ಕಾಮೆಂಟ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಎರಡು ಕಡೆನೂ ಹಾಕಿದ್ದೀನಿ. ಸೊ ನಾವು ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಿಮಗೆ ಹಿಂಗೆ ಬೇಕು, ಕಮಿನ್ ಸೀಡ್ಸ್ ಅಂದರೆ ಜೀರಿಗೆ, ಕಾಶ್ಮೀರಿ ರೆಡ್ ಚಿಲ್ಲೀಸ್, ಒಂದು ಪಲಾವ್ ಎಲೆ, ಉಪ್ಪು, ಕಾಳುಮೆಣಸು, ಗಾರ್ಲಿಕ್ ಪೌಡರ್, ಮತ್ತು ಕಪ್ಪು ಏಲಕ್ಕಿ, ಮತ್ತು ಒಣಮೆಣಸಿನ್ಕಾಯಿ, ಗ್ರೀನ್ ಕಾರ್ಡಮಮ್ ಅಂದರೆ ಏಲಕ್ಕಿ, ಟರ್ಮರಿಕ್ ಪೌಡರ್, ಕೊರಿಯಾಂಡರ್ ಸೀಡ್ಸ್. ಆಯಿತಾ? ಇನ್ನು ಎಷ್ಟೊಂದು ಬೇಕು, ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಬೇಕಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಕೊರಿಯಾಂಡರ್ ಸೀಡ್ಸು 2 ಟೇಬಲ್ ಸ್ಪೂನ್ ಬೇಕು, ಕಮಿನ್ ಸೀಡ್ಸ್ 1 ಟೇಬಲ್ ಸ್ಪೂನ್, ಫೆನಲ್ ಸೀಡ್ಸ್ 1 ಟೇಬಲ್ ಸ್ಪೂನ್, ಡ್ರೈ ರೆಡ್ ಚಿಲ್ಲೀಸ್ 4 to 5. ಫೆನಲ್ ಸೀಡ್ಸ್ ಅಂದರೆ ಸೋಂಪು ಕಾಳು. ಆಯಿತಾ? ಡ್ರೈ ರೆಡ್ ಚಿಲ್ಲೀಸ್ ಬಂದು 4ರಿಂದ 5 ಹಾಕ್ಕೊಳ್ಳಿ. ಮತ್ತು ಕಾಳುಮೆಣಸು 1 ಟೀ ಸ್ಪೂನ್, ಕ್ಲೋವ್ಸ್ ಅಂದರೆ ಲವಂಗ ಒಂದು 3ರಿಂದ 4, ಏಲಕ್ಕಿ 2, ಕಪ್ಪು ಏಲಕ್ಕಿ 1, ಆಮೇಲೆ ಚಕ್ಕೆ 1 ಇಂಚು, ಪಲಾವ್ ಎಲೆ 1, ಅರಿಶಿಣದ ಪೌಡರ್ ಅರ್ಧ ಟೀ ಸ್ಪೂನ್, ಡ್ರೈ ಜಿಂಜರ್ ಪೌಡರ್ ಅರ್ಧ ಟೀ ಸ್ಪೂನ್, ಆನಿಯನ್ ಪೌಡರ್ 1 ಟೀ ಸ್ಪೂನ್, ಗಾರ್ಲಿಕ್ ಪೌಡರ್ 1 ಟೀ ಸ್ಪೂನ್, ಮತ್ತು ಡ್ರೈ ಮ್ಯಾಂಗೋ ಪೌಡರ್ ಅದು ಕೂಡ 1 ಟೀ ಸ್ಪೂನ್, ಆಮ್ಚೂರ್ ಅಂತಲೂ ಹೇಳ್ತಾರೆ ಅದಕ್ಕೆ, ಮತ್ತು ಕಸೂರಿ ಮೇಥಿ ಅದು 1 ಟೇಬಲ್ ಸ್ಪೂನ್. ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಬೇಕು. ಅದಾದಮೇಲೆ ಸಕ್ಕರೆ ಅರ್ಧ ಟೀ ಸ್ಪೂನ್, ಬೇಕಂದರೆ ಹಾಕೊಬೋದು, ಬೇಡ ಅಂದರೆ ಇಲ್ಲ. ನಿಮಗೆ ಕಾಶ್ಮೀರಿ ರೆಡ್ ಚಿಲ್ಲೀಸ್ ಕೂಡ ಆಪ್ಷನಲ್. ಆಯಿತಾ? ಅದು ಏನಕ್ಕಪ್ಪ ಅಂತಂದರೆ ಆಪ್ಷನಲ್, ಅದು ಕಲರ್ ಮತ್ತು ಮೈಲ್ಡ್ ಫ್ಲೇವರ್ ಕೊಡಲಿ ಅಂತ ಅದನ್ನು ಹಾಕ್ತಾರೆ. ಕಾಶ್ಮೀರಿ ರೆಡ್ ಚಿಲ್ಲೀಸ್ 2 ಹಾಕ್ಕೊಳ್ಳಿ. ಆಯಿತಾ? ಸೊ ನೆಕ್ಸ್ಟ್ ಪ್ರಿಪ್ರೇಷನ್ ಮೆಥಡ್ ಹೇಗಂತ ಹೇಳ್ತೀನಿ. ಫಸ್ಟು ಕೊರಿಯಾಂಡರ್ ಸೀಡ್ಸ್, ಧನಿಯಾ, ಜೀರಿಗೆ, ಸೋಂಪು ಕಾಳು, ಒಣಮೆಣಸಿನ್ಕಾಯಿ, ಕಾಳುಮೆಣಸು, ಲವಂಗ, ಏಲಕ್ಕಿ, ಆಮೇಲೆ ಚಕ್ಕೆ, ಒಂದು ಪಲಾವ್ ಎಲೆ ಎಲ್ಲನೂ ಫುಲ್ಲು ಫ್ರೈ ಮಾಡ್ಕೋಬೇಕು. ಅದು ಲೋ ಫ್ಲೇಮಲ್ಲಿ, ಅದು ಸ್ಮೆಲ್ ಬರಬೇಕು ನಿಮಗೆ, ಎಲ್ಲ ಗಮ್ಮಂತ ಸ್ಮೆಲ್ ಬರಬೇಕು. ಅಲ್ಲಿ ತನಕ ಡ್ರೈ ರೋಸ್ಟ್ ಮಾಡ್ಕೊಬೇಕು, ಏನೂ ಹಾಕಬಾರ್ದು, ಡ್ರೈ ರೋಸ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಅದನ್ನ ಫುಲ್ಲು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ, ಫುಲ್ ಫೈನ್ ಪೌಡರಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಅದೇ ಮಿಕ್ಸ್ಚರ್ಗೆ ನೀವು ಅರಿಶಿಣದ ಪುಡಿ, ಜಿಂಜರ್ ಪೌಡರ್, ಆನಿಯನ್ ಪೌಡರ್, ಗಾರ್ಲಿಕ್ ಪೌಡರ್, ಆಮ್ಚೂರ್ ಪೌಡರ್, ಕಸೂರಿ ಮೇಥಿ, ಉಪ್ಪು, ಸಕ್ಕರೆ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಒಂದು ಏರ್ ಟೈಟ್ ಜಾರ್ನ ತಗೊಂಡು ಅದನ್ನ ಫುಲ್ಲು ಆ ಏರ್ ಟೈಟ್ ಜಾರ್ಗೆ ಸ್ಟೋರ್ ಮಾಡಿ ಅದನ್ನು ನೀವು 2 to 3 months ಇಟ್ಕೊಬೋದು. ಮತ್ತು ಅದನ್ನ ಹೆಂಗೆ ಯೂಸ್ ಮಾಡ್ಕೊಳ್ಳೋದಂದರೆ, ನೀವು ಮ್ಯಾಗಿನ ಬೇಯಿಸುವಾಗ ಒಂದೇ 1 ಟೀ ಸ್ಪೂನಷ್ಟು ಅಲ್ಲಿಗೆ ಹಾಕಿದ್ರೆ ಅದು ಮ್ಯಾಗಿ ಮ್ಯಾಜಿಕ್ ಮಸಾಲ ಪೌಡರ್ ಥರನೇ ಯೂಸ್ ಆಗುತ್ತೆ. ಮತ್ತು ಇದನ್ನು ನೀವು ಫ್ರೈಡ್ ರೈಸ್ ಮತ್ತು ನಿಮ್ಗೆ ಏನೇ ಆದಂಥ ಸ್ನ್ಯಾಕ್ಸ್ ಅದಕ್ಕೆಲ್ಲ ಯೂಸ್ ಮಾಡ್ಕೊಬೋದು. ಆಯಿತಾ? ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ್ತ್ಕೋಬೇಡಿ. ಈ ರೆಸಿಪಿಗೋಸ್ಕರ ಒಂದು ಲೈಕ್ ಕೊಡಿ. ಸೊ ಬಾಯ್ ಬಾಯ್, ಮತ್ತೆ ಸಿಗುವ.